ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕಾಸ್ಟ್ ಅನಾಲಿಸಿಸ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಕಾಸ್ಟ್ ರೆಫರ್ಸ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ಸೈಜ್ ಆಫ್ ಪ್ಲಾಂಟ್, ಸೈಜ್ ಆಫ್ ಔಟ್ಪುಟ್, ಪ್ರೈಸಸ್ ಆಫ್ ಫ್ಯಾಕ್ಟರ್ಸ್, efficiency of factors of production, and technological advancement or backwardness are the factors influencing the production cost. Important concepts of cost are relevant for managerial decisions are the following. So ಅಲ್ಲಿ ಕಾಸ್ಟ್ ಅಂತ ಹೇಳಿದ ಕೂಡಲೇ ವೆಚ್ಚ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ನಾವೇನು ಕರಿತೇವೋ ಅದನ್ನು ನಾವು ಪರಿಗಣಿಸಿದವಾಗ ಅದು ಇನ್ಪುಟ್ ಅನ್ನು ಔಟ್ಪುಟ್ ಆಗಿ ಪರಿವರ್ತಿಸುವ ತನಕದ ಬೇರೆ ಬೇರೆ ಹಂತದ ವೆಚ್ಚಗಳನ್ನು ನಾವು ಕಾಸ್ಟ್ ಅಂತ ಹೇಳ್ಬೋದು. ಅದು ರಾ ಮೆಟೀರಿಯಲ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಏನು ಔಟ್ಪುಟ್ ಡಿಪೆಂಡ್ ಆಗಿರುವಂಥದ್ದಾಗಿರ್ಬೋದು. ಸೊ ಇದೆಲ್ಲ ಸೇರಿಸಿದವಾಗ ಅಲ್ಲಿ ಆಗುವಂಥ ತಗಲುವಂಥ ವೆಚ್ಚ, ಎಕ್ಸ್ಪೆನ್ಸ್ ಏನುಂಟು ಅದನ್ನು ನಾವು ಕಾಸ್ಟ್ ಅಂತ ಕರಿಬೋದು. ಅದರಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು, ಟೈಪ್ಸ್ಗಳು ಸಿಗುತ್ತೆ. ನೋಡೋಣ. ನಂಬರ್ 1, real cost and nominal cost. Cost may be real or nominal. Nominal cost ಅಲ್ಲಿ ನಾವು ರಿಯಲ್ ಅಥವಾ ನಾಮಿನಲ್ ಅಂತ ನಾವು ಕರಿಬಹುದಂತೆ. ನಾಮಿನಲ್ ಕಾಸ್ಟ್ ಇಸ್ ದಿ ಮನಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಣದ ರೂಪದಲ್ಲಿ ಹಣವನ್ನು ಅಥವಾ ಎಕ್ಸ್ಪೆನ್ಸ್ ಅನ್ನು ಲೆಕ್ಕಾಚಾರ ಮಾಡಿದರೆ ನಾಮಿನಲ್ ಕಾಸ್ಟ್ ಆಗಿರುತ್ತೆ. ರಿಯಲ್ ಕಾಸ್ಟ್ ಇಸ್ ದಿ ಡಿಫಿಕಲ್ಟೀಸ್ ಅಂಡರ್ಗಾನ್ ಆರ್ ಸ್ಯಾಕ್ರಿಫೈಸಸ್ ಮೇಡ್ ಬೈ ದಿ ಪ್ರೊಡ್ಯೂಸರ್ಸ್. ಉತ್ಪಾದಕರು ಮಾಡುವಂಥ ತ್ಯಾಗ, ಸ್ಯಾಕ್ರಿಫೈಸ್ಗಳನ್ನು ನಾವು ರಿಯಲ್ ಕಾಸ್ಟ್ ಅಂತ ಕರಿಬೋದು. ರಿಯಲ್ ಕಾಸ್ಟ್ ಇಸ್ ಎ ಸಬ್ಜೆಕ್ಟಿವ್ ಕಾನ್ಸೆಪ್ಟ್ಸ್. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇಟ್ ಎಕ್ಸ್ಪ್ರೆಸಸ್ ದಿ ಟ್ರಬಲ್, ಟರ್ಮಾಯಿಲ್ ಆ್ಯಂಡ್ ಸ್ಯಾಕ್ರಿಫೈಸಸ್ ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ಸ್. ಮನಿ ಕಾಸ್ಟ್ ಇಸ್ ದಿ ಫ್ಯಾಕ್ಟರ್ಸ್ ಪೇಮೆಂಟ್ ಆರ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಮನಿ ಕಾಸ್ಟ್ ಸಾಮಾನ್ಯವಾಗಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ. ರಿಯಲ್ ಕಾಸ್ಟ್ ಇಸ್ ದಿ ಇಂಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ದಿ ಕಾನ್ಸೆಪ್ಟ್ಸ್ ಆಫ್ ರಿಯಲ್ ಕಾಸ್ಟ್ ಇಸ್ ರಿಜೆಕ್ಟೆಡ್ ಬೈ ಮಾಡರ್ನ್ ಎಕಾನಮಿಸ್ಟ್ ಆಸ್ ಎ ಕ್ಯಾಲ್ಕುಲೇಷನ್ ಆಫ್ ಪೇನ್ ಆರ್ ಸ್ಯಾಕ್ರಿಫೈಸ್ ಇಸ್ ನಾಟ್ ಪಾಸಿಬಲ್. ಅಂದರೆ ಇಲ್ಲಿ ಮೊದಲ ವಿಂಗಡಣೆ ಮಾಡುವಾಗ ನಾಮಿನಲ್ ಕಾಸ್ಟ್ ಅಂದರೆ ಹಣದ ರೂಪದಲ್ಲಿ ನಾವು ಪ್ರತಿನಿಧಿಸುವಂಥ ವೆಚ್ಚವನ್ನು ನಾಮಿನಲ್ ಕಾಸ್ಟ್ ಅಂತ ಕರೀತಾರೆ. ಜೊತೆಗೆ ಏನು ನಿಜವಾಗಿ ಅಲ್ಲಿ ತಗಲಿದಂತಹ ಏನು ಟ್ರಬಲ್ ಆಗಿರ್ಬೋದು, ಪೇಯ್ನ್ ಆಗಿರ್ಬೋದು, ಇದನ್ನು ಈ ಕಾಸ್ಟ್ಗಳ ಲೆಕ್ಕಾಚಾರವನ್ನು ರಿಯಲ್ ಕಾಸ್ಟ್ ಅಂತ ಸಹಜವಾಗಿ ಕರೀತಾರೆ. ಮುಂದೆ ಇದರ ಮುಂದುವರಿದ ಭಾಗವಾಗಿ ಅಲ್ಲಿ ಕಾಸ್ಟ್ಗಳಲ್ಲಿ ಬರುವಂತಹ ನಾಮಿನಲ್ ಕಾಸ್ಟ್ಗೆ ಸಂಬಂಧಪಟ್ಟ ಹೇಳುವಾಗ by nominal or money cost, the accountant mean only the explicit cost. ಈ ನಾಮಿನಲ್ ಕಾಸ್ಟ್ ಅಂದರೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅನ್ನು ಮಾತ್ರ ಹೆಸರಿಸ್ತಾರೆ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ದಿ ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಮೇಡ್ ಬೈ ದಿ ಎಂಟರ್ಪ್ರಿನರ್ಸ್ ಇನ್ ದಿ ಫಾರ್ಮ್ ಆಫ್ ವೇಜ್. ಸಂಬಳ ಕೊಡುವಂಥದ್ದು, ಬಡ್ಡಿ ಕೊಡುವಂಥದ್ದು, ಗೇಣಿ ಕೊಡುವಂಥದ್ದು, ಡೆಪ್ರಿಷಿಯೇಷನ್ ಚಾರ್ಜ್ಗಳನ್ನೆಲ್ಲ ನಾವಲ್ಲಿ ಅಥವಾ ಟ್ಯಾಕ್ಸಸ್ ಪೇಯ್ಡ್ ಮಾಡುವಂಥದ್ದು, ಸೆಂಟ್ರಲ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ನಾವು ಎಕ್ಸ್ಪ್ಲಿಸಿಟ್ ಕಾಸ್ಟಲ್ಲಿ ಸೇರಿಸ್ತೇವೆ. ಮನಿ ಕಾಸ್ಟ್ according to the economist are summation of both explicit cost and implicit cost. ಅರ್ಥಶಾಸ್ತ್ರಜ್ಞರ ಪ್ರಕಾರ ಈ ಮನಿ ಕಾಸ್ಟ್ ಅಂದರೆ ಅಲ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಮತ್ತು ಇಂಪ್ಲಿಸಿಟ್ ಕಾಸ್ಟ್ ಎರಡೂ ಕೂಡ ಒಳಗೊಂಡಿದೆ ಅಂತ ಹೇಳ್ತಾರೆ. ಇಂಪ್ಲಿಸಿಟ್ ಕಾಸ್ಟ್ ಇನ್ಕ್ಲೂಡ್ಸ್ ವೇಜಸ್ ಫಾರ್ ದಿ ವರ್ಕ್ ಪರ್ಫಾರ್ಮ್ಡ್ ಬೈ ದಿ ಎಂಟರ್ಪ್ರಿನರ್, interest on the capital supplied by him, rent on land and building belongs to the producer which are used in production, and such profits as consider normal in that line of business. ಅಂದರೆ ಉದ್ಯಮಿ ಆತನದ್ದೇ ಆದ ಖರ್ಚು ಮಾಡುವಂಥ ಆ ಎಲ್ಲ ಸನ್ನಿವೇಶವನ್ನು ನಾವು ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರೆಯುವಂಥದ್ದು. ಆದರೆ ಮನಿ ಕಾಸ್ಟಲ್ಲಿ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಎರಡೂ ಬರುತ್ತೆ ಅಂತ ಆತ ಹೇಳ್ತಾನೆ. Thus economic cost includes both explicit cost and implicit cost. ಸೊ ಅದರಿಂದಾಗಿ ಎಕಾನಮಿಸ್ಟ್ ಕಾಸ್ಟ್ ಎನ್ನುವಂಥದ್ರಲ್ಲಿ ಎರಡೂ ಒಳಗೊಂಡಿದೆ. ಇಂಪ್ಲಿಸಿಟ್ ಕಾಸ್ಟ್ ಒಳಗೊಂಡಿದೆ, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಕೂಡ ಒಳಗೊಂಡಿದೆ ಅಂತ ಹೇಳ್ತಾರೆ. ಇಫ್ ದಿ ರೆವೆನ್ಯೂ ಆಫ್ ದಿ ಫರ್ಮ್ ಎಕ್ಸೀಡ್ಸ್ ದಿ ಎಕಾನಮಿಕ್ ಕಾಸ್ಟ್, ಇಟ್ ಮೇಕ್ಸ್ ದಿ ಎಕಾನಮಿಕ್ ಪ್ರಾಫಿಟ್. ಅಲ್ಲಿ ಖರ್ಚು ಆದಾಯಕ್ಕಿಂತ ಜಾಸ್ತಿ ಆದವಾಗ ಅಲ್ಲಿ ಎಕಾನಮಿಕ್ ಪ್ರಾಫಿಟ್ ಆಗುತ್ತೆ. ಎಕಾನಮಿಕ್ ಪ್ರಾಫಿಟ್ ಅಂದರೆ ಟೋಟಲ್ ರೆವಿನ್ಯೂ ಮೈನಸ್ ಎಕಾನಮಿಕ್ ಕಾಸ್ಟ್. ಒಟ್ಟು ಆದಾಯದಿಂದ ಎಕಾನಮಿಕ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಸಿಗುವಂಥದ್ದು ಎಕಾನಮಿಕ್ ಪ್ರಾಫಿಟ್ ಆಗಿರುತ್ತೆ. ಎಕಾನಮಿಕ್ ಕಾಸ್ಟ್ ಅಂದರೆ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಎರಡು ಸೇರುತ್ತೆ ಖರ್ಚು. ಒಟ್ಟು ಆದಾಯದಿಂದ ಅದನ್ನು ಮೈನಸ್ ಮಾಡಿದಾಗ ಎಕಾನಮಿಕ್ ಪ್ರಾಫಿಟ್ ಸಿಗುತ್ತೆ ಅಂತ ಇಲ್ಲಿ ನೀವು ತಿಳಿಬೇಕು. ಕಾಸ್ಟ್ ಎಸ್ಟಿಮೇಟೆಡ್ ಪ್ರೊಡ್ಯೂಸ್ಡ್ ಬೈ ಕನ್ವೆನ್ಷನಲ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆರ್ ನಾಟ್ ದಿ ಅಪ್ರೋಪ್ರಿಯೇಟ್ ಫಾರ್ ಆಲ್ ಮ್ಯಾನೇಜೀರಿಯಲ್ ಯೂಸಸ್ ಅಂತ ಕೂಡ ಅಲ್ಲಿ ಅವರು ಸೂಚಿಸ್ತಾರೆ.
ಮುಂದೆ ನೆಕ್ಸ್ಟ್ ಉಳಿದ ಕಾಸ್ಟ್ಗಳ ಟೈಪ್ಸ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಆಕ್ಚುಯಲ್ ಕಾಸ್ಟ್ ಮತ್ತು ಅಪೋರ್ಚುನಿಟಿ ಕಾಸ್ಟ್ ಎನ್ನುವಂತಹ ವಿಧಗಳು ನಮಗೆ ಇಲ್ಲಿ ಸಿಗುತ್ತೆ. ಏನಂದ್ರೆ ಆಕ್ಚುಯಲ್ ಕಾಸ್ಟ್ ಅಂತ ಕೇಳಿದ್ರೆ ನೋಡಿ, ಆಕ್ಚುಯಲ್ ಕಾಸ್ಟ್ ಅದು ರಿಯಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ, ನೈಜ ಕಾಸ್ಟ್ ಆಗಿರುತ್ತೆ. ಆಕ್ಚುಯಲ್ ಕಾಸ್ಟ್ ಆರ್ ಆಲ್ಸೋ ನೋನ್ ಆಸ್ ಎಕ್ವಿಸಿಷನ್ ಆರ್ ದಿ ಔಟ್ಲೇ ಕಾಸ್ಟ್ ಆರ್ ಅಬ್ಸಲ್ಯೂಟ್ ಕಾಸ್ಟ್ ಅಂತ ಕೂಡ ಕರೀತೇವೆ. ಅಬ್ಸಲ್ಯೂಟ್ ಕಾಸ್ಟ್ ಅಥವಾ ಔಟ್ಲೇ ಕಾಸ್ಟ್ ಅಥವಾ ಎಕ್ವಿಸಿಷನ್ ಕಾಸ್ಟ್ ಅಂತ ಕೂಡ ಈ ಆಕ್ಚುಯಲ್ ಕಾಸ್ಟ್ ಅನ್ನು ಕರೀತಾರೆ. Actual cost involves an actual outlay funds or wage or materials, rent, or interest, etc. Actual costs are recorded in the books of account. Account book ಅಲ್ಲಿ ಕಂಪನಿ ಅಕೌಂಟ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಂತ ಕಾಸ್ಟ್ ಇದಾಗಿರುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. Actual cost involves an outlay of funds or reduction in the assets or shows up some kind of cash transactions without any regard or nature of decisions. In the opinion of John Dale, actual cost, that is the current or historical cost, are useful solely as a benchmark for estimating the cost that lie ahead if one course of actions is chosen as opposed to another. So that's why ನೈಜವಾಗಿ ಅಲ್ಲಿ ಆಗುವಂಥ ಖರ್ಚುಗಳು, ನಿಜವಾಗಿ ಆಗದಂಥ ಖರ್ಚುಗಳನ್ನು ನಾವು ಆಕ್ಚುಯಲ್ ಕಾಸ್ಟ್ ಅಂತ ಕರಿಬೋದು ಅಂತ ಹೇಳ್ಕೊಂಡು ನಾವು ತಿಳಿಬೇಕಾಗುತ್ತೆ. ಹಿಸ್ಟೋರಿಕಲ್ ಕಾಸ್ಟ್ ಅಥವಾ ಹಿಂದೆ ಆದಂಥ ನೈಜ ಖರ್ಚುಗಳು. ಇನ್ನೊಂದು ಅಲ್ಲಿ ಅಪೋರ್ಚುನಿಟಿ ಕಾಸ್ಟ್ ಅಂತ ಬರುವಂಥದ್ದು. ಇದೇನು ಅಪೋರ್ಚುನಿಟಿ ಕಾಸ್ಟ್ ಕೇಳಿದರೆ, opportunity costs are concerned with the cost foregone opportunity, ಮಿಸ್ ಆದ, ಫೋರ್ಗೋನ್ ಆದ, ಸ್ಯಾಕ್ರಿಫೈಸ್ ಮಾಡಿದ ಅಪೋರ್ಚುನಿಟಿ ಖರ್ಚುಗಳು. Opportunity cost involves a comparison between policy that is chosen and policy that is rejected. ಚೂಸನ್ ಮಾಡಿದಂಥ ಮತ್ತು ರಿಜೆಕ್ಟ್ ಮಾಡಿದ ಪಾಲಿಸಿಗಳ ನಡುವಿನ ಅಂತರದ ಆ ಒಂದು ಎಫಿಷಿಯನ್ಸಿಯನ್ನು ನಾವು ಅಥವಾ ಅಲ್ಲಿಯ ಕಾಸ್ಟ್ಗಳನ್ನು ಅಪರ್ಚುನಿಟಿ ಕಾಸ್ಟ್ ಅಂತ ಕರಿಬೋದು. Opportunity cost are cash inflows prevented by taking one course of action instead of another. Opportunity cost includes returns which the entrepreneur could have earned in an alternative use of his services, and capital opportunity cost cannot be recorded in the books of accounts since they represents natural cost of actions. ಅಂದರೆ ಅಲ್ಲಿ ಸಾಧ್ಯತೆ ಇರುವಂಥ ಖರ್ಚನ್ನು ನಾವಲ್ಲಿ ಅಪೋರ್ಚುನಿಟಿ ಕಾಸ್ಟ್ ಅಂತ ನಾವು ಕರೆಯುವಂಥದ್ದು. ಬೆಸ್ಟ್ ಕಾಸ್ಟ್ ಅಥವಾ ಬೆಸ್ಟ್ ಆಪ್ಷನ್ ಅನ್ನು ನಾವು ಅಲ್ಲಿ ಪರಿಗಣಿಸಿರ್ತೇವೆ. ಆದರೆ ಈ ಅಪೋರ್ಚುನಿಟಿ ಕಾಸ್ಟ್ ಅಂದರೆ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಇನ್ನೂ ಒಂದು ಆಲ್ಟರ್ನೇಟಿವ್ ಇರುವಂಥದ್ದು, ಅದು ನೆಕ್ಸ್ಟ್ ಬೆಸ್ಟ್ ಆಗಿರುವಂಥದ್ದು, ಬಟ್ ನಾವು ಫಾರ್ಗೋನ್ ಮಾಡಿದ್ದೇವೆ, ಮಿಸ್ ಮಾಡಿದ್ದೇವೆ. ಆ ಆಲ್ಟರ್ನೇಟಿವ್ ಅನ್ನು ನಾವು ಪರಿಗಣಿಸಲಿಲ್ಲ, ಅದು ನಾವು ಮಿಸ್ ಮಾಡಿದ ಆಲ್ಟರ್ನೇಟಿವ್ ಅಂತ ಅಲ್ಲಿ ಹೇಳುವಂಥದ್ದು. ಸೊ ಅದು ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಮುಂದುವರಿದು, the concepts of opportunity cost can be made more clear with the help of example. Let us suppose that an entrepreneur has a fixed amount of income from which he can either purchase a rice huller or a printing machine. ಆತ ಪ್ರಿಂಟಿಂಗ್ ಮಿಷಿನ್ ಅಥವಾ ರೈಸ್ ಹುಲ್ಲರ್ ಅಥವಾ ಅದನ್ನು ಪರ್ಚೇಸ್ ಮಾಡಬಹುದು. He can earn annually 80,000, 80,000 ಆದಾಯ ಅಥವಾ 75,000 ಆದಾಯ. ಈ ಎರಡು ಆಲ್ಟರ್ನೇಟಿವ್ ಅಲ್ಲಿ ಆತನಿಗೆ ಪಡ್ಕೊಳ್ಳಿಕ್ಕೆ ಆಗುತ್ತೆ. 80,000 ಆದಾಯ ರೈಸ್ ಹುಲ್ಲರಲ್ಲಿ ಆದರೆ ಪ್ರಿಂಟಿಂಗ್ ಮಿಷಿನಲ್ಲಿ 75,000 ಆದಾಯ ಪಡಿಬೋದು ಅವನಿಗೆ. In the process of earning 80,000, he has to forego the opportunity of 75,000. ಸೊ ಆತ 80,000 ಅರ್ನ್ ಮಾಡುವಂಥ ಆ ಸಂದರ್ಭದಲ್ಲಿ 75,000 ಅರ್ನ್ ಮಾಡುವ ಸನ್ನಿವೇಶವನ್ನು ಮಿಸ್ ಮಾಡ್ತಾನೆ. ಆ್ಯನ್ಯುವಲಿ ಫ್ರಮ್ ದಿ ಪ್ರಿಂಟಿಂಗ್ ಮಿಷಿನ್ 75,000 ಸಿಕ್ತಿತ್ತು. ಆತ 80,000ಕ್ಕೆ ಬೇಕಾಗಿ 75,000 ಅರ್ನ್ ಮಾಡುವ ಪಾಸಿಬಿಲಿಟಿ ಇದ್ದ ಆಪ್ಷನನ್ನು ಮಿಸ್ ಮಾಡಿದ ಅಥವಾ ಅಪೋರ್ಚುನಿಟಿಯನ್ನು ಮಿಸ್ ಮಾಡಿದ. In this example, the alternative cost is 75,000. Since the printing machine is alternative to rice huller, the cost foregone is called alternative cost. ಇಲ್ಲಿ ಏನು ಪ್ರಿಂಟಿಂಗ್ ಮಿಷಿನಿಗೆ ಆಲ್ಟರ್ನೇಟಿವ್ ಆಗಿ ರೈಸ್ ಹುಲ್ಲರ್ ಇದ್ದದ್ದು ಅಥವಾ ರೈಸ್ ಹುಲ್ಲರ್ ಪ್ರಿಫರ್ ಮಾಡಿದ್ರಿಂದಾಗಿ ಪ್ರಿಂಟಿಂಗ್ ಮಿಷನ್ ಆಲ್ಟರ್ನೇಟಿವ್ ಆಗಿದ್ದದ್ದು, ಅದನ್ನು ಅವರು ಸೆಕೆಂಡ್ ಲಾಭ ಅಥವಾ ದ್ವಿತೀಯ ಲಾಭ ರ್ಯಾಂಕಿಂಗ್ ಸಿಗೋದ್ರಿಂದಾಗಿ ಅದನ್ನು ಅವರು ಮಿಸ್ ಮಾಡ್ತಾರೆ ಅಥವಾ ಅವಾಯ್ಡ್ ಮಾಡ್ತಾರೆ, ಅಥವಾ ಅದು ಅಪೋರ್ಚುನಿಟಿ ಇತ್ತು ಬಟ್ ಮಿಸ್ ಅದನ್ನು ಅವರು ಪರಿಗಣಿಸೋದಿಲ್ಲ. ಯಾಕೆ 5,000 ಇಲ್ಲಿ ಹೆಚ್ಚುವರಿ ಲಾಭ ಸಿಗುತ್ತೆ, ಸೊ ಅದರಿಂದಾಗಿ 80,000 ಪರಿಗಣಿಸ್ತಾರೆ, 75,000 ಪರಿಗಣಿಸೋದಿಲ್ಲ. ಅದು ಅಪೋರ್ಚುನಿಟಿ ಇದೆ, 75,000ಕ್ಕೂ ಇತ್ತು, 80ಕ್ಕೂ ಇತ್ತು, ಬಟ್ 80 ಸೆಲೆಕ್ಟ್ ಮಾಡಿದ್ರು, ದಿ ಬೆಸ್ಟ್ ಸೆಲೆಕ್ಟ್ ಮಾಡಿದ್ರು, ದಿ ನೆಕ್ಸ್ಟ್ ಬೆಸ್ಟ್ ಇದ್ದದನ್ನು ಅವರು ಅಲ್ಲಿ ಪರಿಗಣಿಸಲಿಲ್ಲ ಅಂತ ಅರ್ಥ. The concepts of opportunity cost is useful to find out the economic rent or economic profit. Economic rent or economic profit is the differences between actual cost and opportunity cost. Economic profit in this above cited example ಅಲ್ಲಿ ಹೇಳುವಾಗಾದರೆ 80,000 ಮೈನಸ್ 75,000, ಈ 5,000 ಇಲ್ಲಿ ಏನು ಡಿಫರೆನ್ಸ್ ಮೇಲಿನ ಎಕ್ಸಾಂಪಲ್ ಅಲ್ಲಿ ಸಿಗುತ್ತೋ ಅದನ್ನು ನಾವು ಎಕನಾಮಿಕ್ ರೆಂಟ್ ಅಥವಾ ಎಕನಾಮಿಕ್ ಪ್ರಾಫಿಟ್ ಅನ್ನೋ ಅನಾಲಿಸಿಸ್ ಅಲ್ಲಿ ಹೇಳ್ಬೋದು.
It is the rational to invest resources so long as economic profit is above zero ಇರಬೇಕಾಗುತ್ತೆ economic profit ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ. It is very easy to choose the best project when the firm has the knowledge of economic rent or profit. Hence the concept of opportunity cost is an important as the concepts of actual cost in the business economics. ಸೊ ಅದರಿಂದಾಗಿ ಒಂದು ಆಯ್ಕೆ ಮಾಡುವಾಗ ಒಂದು ಬೆಸ್ಟನ್ನು ನಾವು ಚೂಸ್ ಮಾಡುವಾಗ ನಮಗೆ ಬೆಸ್ಟಿನದ್ದು ಅಥವಾ ನೆಕ್ಸ್ಟ್ ಬೆಸ್ಟ್ನದ್ದು ಎರಡರ ಆಯ್ಕೆ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ಅದೆರಡರನ್ನು ತುಲನೆ ಮಾಡಿ ಕಂಪೇರ್ ಮಾಡಿ ವಿ ಹ್ಯಾವ್ ಟು ಡಿಸೈಡ್. ಸೊ ವಿ ಹ್ಯಾವ್ ಟು ಡಿಸೈಡ್ ಸೊ ಅಮಾಂಗ್ ದಟ್ ವಿಚ್ ಚೂಸನ್ ಆರ್ ವಿಚ್ ಆಲ್ಟರ್ನೇಟಿವ್ ಇಸ್ ಬೆಸ್ಟ್. ಸೊ ಇಫ್ ದೇರ್ ಇಸ್ ಇನ್ವೆಸ್ಟಿಂಗ್ ಟು ದಿ first option, we will getting 80,000 return. If we are investing in this for the second option, we are getting the 75,000. So like that we have to well in advance has to decide which one is the best, which one is the next income yielding projects, all those things. Then we have to choose the best one among the same. Next best alternative we have to keep kept or remain the we should not choose that one, and best one only we have to choose, and we have to invest in that best option or best alternative. So that is what the business entrepreneur or have to do. They have to do while investing the money. So that's what teaching by the business economics as here. So like that the cost related aspects, the next third one, of course, direct cost and indirect cost is the next concepts. What is then the direct cost? The direct cost means the cost which are readily identifiable and traceable are direct or traceable cost. So those costs are readily identifiable. We can identify, we can trace, we can notice directly. They are also called assignable cost, which are traceable or particular product of operation of the plant. Salaries, example salaries, then cost of raw material, direct labor, direct supplies, and cost varying closely with the scale of operation, etc. are the direct cost. Direct cost directly enter into the cost of production but retain their separate identity. So the cost which are possible to assign or directly trace, directly possible to identify, those are the cost of the direct cost. Indirect cost is another one. Are those costs which sources cannot be easily identifiable or definitely traced by to a plant, a product or a process or a department. So there is not possible to assign easily. The cost which are not readily identifiable nor visibly traceable are indirect cost. Indirect cost have different names such as non-traceable, common, non-assignable cost. So ಅದನ್ನು non-traceable cost ಅಂತ ಕರೀತಾರೆ, ಕಾಮನ್ ಕಾಸ್ಟ್ ಅಂತ ಕರೀತಾರೆ, ಅಥವಾ non-traceable, non-assignable ಕಾಸ್ಟ್ ಅಂತ ಕರೀತಾರೆ. ಇದನ್ನು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹನೆ ಮಾಡಲಿಕ್ಕೆ, ಅಸೈನ್ ಮಾಡಲಿಕ್ಕೆ ಸುಲಭದಲ್ಲಿ ಸಾಧ್ಯ ಆಗದ ಖರ್ಚು ವೆಚ್ಚಗಳಲ್ಲಿ ಇಂಡೈರೆಕ್ಟ್ ಕಾಸ್ಟ್ ಅಂತ ನಾವು ಕರಿಬೋದು. ಸೊ ಡೈರೆಕ್ಟ್ ಕಾಸ್ಟ್ ಆದರೆ ಸುಲಭದಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ, ಅಸೈನ್ ಮಾಡಲಿಕ್ಕೆ ಅಥವಾ ಎಷ್ಟು ಕಾಸ್ಟ್ ಅಂತ ಹೇಳಲಿಕ್ಕೆ ಆಗುತ್ತೆ. ಎಸ್, ಇದಿಷ್ಟು ಈ ಒಂದು ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ವಂದನೆಗಳು.